ಇದೇ 20ರಂದು ರೌದ್ರಾವತಿ ನದಿಗೆ ಆರತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ನೀಲಕಂಠ ಕಾಳೇಶ್ವರ ದೇವಸ್ಥಾನದ ಸದ್ಭಕ್ತ ಮಂಡಳಿ ವತಿಯಿಂದ ತಿಳಿಸಲಾಯಿತು. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ನೀಲಕಂಠ ಕಾಳೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಇರುವ ರೌದ್ರಾವತಿ ನದಿಗೆ ಇದೇ 20ರಂದು ಸಂಜೆ 6 ಗಂಟೆಗೆ ರೌದ್ರಾವತಿ ಆರತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹೊನ್ನಕಿರಣಿಗೆಯ ರಾಚೋಟೇಶ್ವರ ಮಠದ ಪೂಜ್ಯ ಚಂದ್ರಗುಂಡ ಶಿವಾಚಾರ್ಯರ ನೇತೃತ್ವದಲ್ಲಿ ಸ್ಥಳೀಯ ಹಿರೇಮಠದ ನೀಲಕಂಠ ಮರಿದೇವರ ಸಾನ್ನಿಧ್ಯದಲ್ಲಿ ಬಹು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಜರುಗಲಿದೆ ಎಂದರು. ಆದ್ರೆ ನಾವು ಕುತ್ಕೊಂಡಾಗ 3 ವರ್ಷ ಹಿಂದ್ಗಡೆ ಹೀಗೆ ಒಂದು 10 ಜನ ಗುಂಪು ಕುತ್ಕೊಂಡು ನೋಡೋಣ ಅಂತಂದಾಗ ನೀರು ಹಾಲಿನ ರೂಪದಲ್ಲಿ ಬಂದಿದ್ದು ನಾವು ನೋಡಿದ್ದೀವಿ. ನಾವೇನು ಮಾಡಿದೇವೆ ಅಂದರೆ ಪಂಚಭೂತಗಳಲ್ಲಿ ಒಂದು ನೀರು ದೇವರು ಅಂತಕ್ಕಂಥ ವೈಜ್ಞಾನಿಕವಾಗಿ ನಾವು ಹೇಳ್ತೀವಿ. ನಾವು ಯಾಕೆ 72ರ ಬರಗಾಲದಲ್ಲಿಯೂ ಕಾಳಿಗಲ್ಲಿರ್ತಕ್ಕಂಥ ನೀಲಕಂಠ ಕಾಳೇಶ್ವರನ ಒಂದು ಸಾನ್ನಿಧ್ಯದಲ್ಲಿರ್ತಕ್ಕಂಥ ರೌದ್ರಾವತಿ ನದಿ 72ರ ಬರಗಾಲದಲ್ಲಿಯೂ ಸ್ವಲ್ಪನೂ ಬತ್ತಿಲ್ಲ. ಅದಾದ ನಂತರ 94ರಲ್ಲಿ ನೀವು ಬರಗಾಲ ನೋಡಿದ್ರಿ ಸ್ವಲ್ಪ ಪ್ರಮಾಣದಲ್ಲಿ, ಆವಾಗಲೂ ಈ ಒಂದು ನದಿ ಬತ್ತಿಲ್ಲ. ಈಗ ಈ ವರ್ಷವೂ ಸಹ ನೀವು ನೋಡಿರ್ತೀರಿ ಎಲ್ಲ ಕಡೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ, ಕಲಬುರಗಿ ಅಂತ ಜಿಲ್ಲೆಯಲ್ಲಿ ಎಲ್ಲ ಕಡೆ ನೀರಿನ ಹಾಹಾಕಾರ ಇದ್ದರೆ ನಮ್ಮ ಕಾಳಿಗೆ ಪಟ್ಟಣದಲ್ಲಿ ಸ್ವಲ್ಪನೂ ಹಾಹಾಕಾರ ಇಲ್ಲ. ಇಡೀ 400 ಎಕರೆಗೆ ನೀರಾವರಿ ಸೌಲಭ್ಯ ಒದಗಿಸ್ತಕ್ಕಂಥ ರೌದ್ರಾವತಿ ನದಿ ಇವತ್ತು ನಮ್ಮ ಹ್ಯಾಂಗೆ ಉತ್ತರದಲ್ಲಿ ಗಂಗೆ ಇದ್ದಾಳೆ, ದಕ್ಷಿಣದಲ್ಲಿ ರೌದ್ರಾವತಿ ನದಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ನದಿ. ಇದು ಬತ್ತಲಾರದ ನದಿ. ಯಾಕೆ ಪಂಚಭೂತಗಳಲ್ಲಿ ಒಂದು ಅಂತ ದೇವರಂತ ನಾವು ನೀರಿಗೆ ನಾವು ಸ್ಥಾನ ಕೊಟ್ಟಿದ್ದೀವಿ, ಯಾಕೆ ಗಂಗೆ ಪೂಜೆ ಮಾಡಬಾರ್ದು, ಗಂಗಾ ಆರತಿ ಅಂದರೆ ರೌದ್ರಾವತಿ ಆರತಿ ಯಾಕೆ ಮಾಡಬಾರ್ದು ಅಂತಕ್ಕಂಥ ತಲೆಗಿಟ್ಟುಕೊಂಡು ಅಂದರೆ 2022ರಲ್ಲಿ ಪ್ರಥಮವಾಗಿ ನಾವು ಈ ಒಂದು ಗಂಗಾ ಆರತಿಯನ್ನು ಮಾಡಿದ್ವಿ. ಹೋದ ವರ್ಷವೂ ಸಹ ಈ ಒಂದು ಗಂಗಾ ಆರತಿಯನ್ನು ಮಾಡಿದ್ವಿ. ಈ ವರ್ಷ ಸ್ವಲ್ಪ ಇದನ್ನು ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರಚಾರ ನಿಮ್ಮ ಸಮೂಹ ಮಾಧ್ಯಮ ಮಿತ್ರರ ಒಂದು ಸಮ್ಮುಖದಲ್ಲಿ ಒಂದು ಇದಕ್ಕೆ ಪ್ರಚಾರ ಕೊಡೋಣ. ಇವನ ಮುಖಂಡರ ರಾಜೇಶ್ ಗುತ್ತೇರವರು ಹೇಳಿದ್ರೆ ಇಲ್ಲೆಲ್ಲ ಒಂದು ಕಡೆ ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತಾಗಲಿ ನಮ್ಮ ಊರಲ್ಲಿ ಇರ್ತಕ್ಕಂಥ. ಯಾಕಂದರೆ ಪುರಾಣದಲ್ಲಿ ಉಲ್ಲೇಖ ಇದೆ, ದೇವತೆಗಳು ಆ ದಿನ ಬಂದು ಪಕ್ಷಿಗಳ ರೂಪದಲ್ಲಿ ಬಂದು ನೀಲಕಂಠ ಕಾಳೇಶ್ವರನ ರುಗ್ರಕ್ಕೆ ಅವರು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ ನಾವು ಪಾವನರಾಗ್ತೀವಿ. ಆ ಒಂದು ದಿನ ನಾವು ಸ್ನಾನ ಮಾಡಿ ಆ ಒಂದು ದೇವರ ಒಂದು ಸಾನ್ನಿಧ್ಯದಲ್ಲಿ ಒಂದು ದರ್ಶನ ಮಾಡಿದ್ರೆ ನಮ್ಮ ಎಲ್ಲ ಕರ್ಮಗಳು ಹೋಗ್ತಾವೆ ಅಂತಕ್ಕಂಥ ಇದು ಮಾಡಿಕೊಂಡು ನಾವೊಂದು ಆರತಿಯನ್ನು ಇಟ್ಟುಕೊಂಡಿದ್ದೀವಿ. ನಮ್ಮ ಹೊನ್ನಕಿಣಿಗೆ ಪರಮ ಪೂಜ್ಯರಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮಿ ಚಂದ್ರಗುಂಡ ಶಿವಾಚಾರ್ಯ ಅವರ ನೇತೃತ್ವದಲ್ಲಿ, ಅಂದರೆ ಅವರ ವೈದಿಕ ಶಾಲೆ ಇದೆಯಲ್ಲ, ಆ ಒಂದು ವೈದ್ಯಕೀಯ ಶಾಲೆಯ ಒಂದು ಎಲ್ಲ ಗುರುಗಳ ಸಾನ್ನಿಧ್ಯದಲ್ಲಿ ಈ ಒಂದು ಗಂಗಾರತಿ ಜರುಗಲಿದೆ. ಆ ದಿನದ ಕಾರ್ಯಕ್ರಮಗಳು ಹೇಳಬೇಕಾಯ್ತಂದರೆ ಇದೇ ತಿಂಗಳು ಶನಿವಾರ ಏಪ್ರಿಲ್ 20 ಬೆಳಗ್ಗೆ ಶ್ರೀ ನೀಲಕಂಠ ಕಾಳೇಶ್ವರನ ಒಂದು ವಿಗ್ರಹಕ್ಕೆ ನಾವು ರುದ್ರಾಭಿಷೇಕ ಆಗ್ತದೆ. ಮಧ್ಯಾಹ್ನ ಎಲ್ಲರೂ ಅವೆಲ್ಲ ಸ್ನಾನ ಗಿನ ಮಕ್ಕಳು ಎಲ್ಲ ದರ್ಶನ ಆಗ್ತಿರ್ತವೆ. ಮತ್ತು ಸಾಯಂಕಾಲ ಅಂದರೆ ಪ್ರಾತಃ ಕಾಲ 6:30 ಗಂಟೆಯಿಂದ 7 ಗಂಟೆಗೆ ಪ್ರಾರಂಭ ಆಗುತ್ತದೆ ಈ ಒಂದು ರೌದ್ರಾವತಿ ನದಿಯ ಆರತಿ ಕಾರ್ಯಕ್ರಮ. ಯಾಕಂದರೆ ನಾವು ಹೇಳಿದೆವು ಗಂಗಾರತಿ ಅಂತ ಕರಿತೀವಿ. ನಮ್ಮಲ್ಲಿ ಇರ್ತಕ್ಕಂಥ ರೌದ್ರಾವತಿಗೆ ಆರತಿ ಸಲ್ಲೋದಕ್ಕಾಗಿ ರೌದ್ರಾವತಿ ಆರತಿ ಕಾರ್ಯಕ್ರಮ 7 ಗಂಟೆಯಿಂದ ಈ ಒಂದು ವೈದ್ಯಕೀಯ ಪ್ರಕಾರ 1.5 2 ತಾಸು ಈ ಒಂದು ಕಾರ್ಯಕ್ರಮ ಜರುಗ್ತದೆ. ಅದಕ್ಕೆ ಎಲ್ಲ ನಮ್ಮ ಜಿಲ್ಲೆ ಹೊರ ಭಾಗದಲ್ಲಿರ್ಬೋದು ನೀಲಕಂಠ ಕಾಳೇಶ್ವರನ ಭಕ್ತಾದಿಗಳು ನಮ್ಮ ಹೆಚ್ಚು ಬೀದರ್ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ಭಕ್ತ ಸಮೂಹ ಇದೆ. ನಿಮ್ಮ ಮಾಧ್ಯಮ ಮುಖಾಂತರ ಆ ಒಂದು ಜಿಲ್ಲೆಯವರಿಗೆಲ್ಲ ತಲುಪಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಇಟ್ಕೊಂಡು ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.